ಖಂಡಿತ ಒಂದೊಂದು ಹಂತನೂ ಬಹಳ ಮುಖ್ಯ ಆಗಿರೋದ್ರಿಂದ ಬಹಳ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಕಳೆದ ಬಾರಿ ವಿಡಿಯೋ ಮಾಡಿದಾಗ ಮಸಾಲ ದೋಸೆಗೆ ಉಪಯೋಗಿಸ್ತಕ್ಕಂಥ ಮಸಾಲ ಪುಡಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ತೋರಿಸಿದ್ವಿ. ಅದನ್ನು ಭಾಳಷ್ಟು ಜನ ಮೆಚ್ಕೊಂಡ್ರು, ಜೊತೆಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೋರಿಸಿ ಅಂತ ಆಗಾಗ ನಮಗೆ ಭಾಳಷ್ಟು ಜನ ಕಮೆಂಟು ಮಾಡ್ತಾಯಿದ್ರು. ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾವಿವತ್ತು ಮಸಾಲ ದೋಸೆ ಮೇಲೆ ಉದುರಿಸ್ತಕ್ಕಂಥ ಮಸಾಲ ಪುಡಿನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಭಾಳ ಕಡಿಮೆ ಪ್ರಮಾಣದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಜನರಲ್ ಆಗಿ ಮಸಾಲ ದೋಸೆ ಮೇಲೆ ಮಸಾಲ ಪೇಸ್ಟನ್ನು ಸಹ ಬಳಿತಾರೆ, ಆದರೆ ಮಸಾಲ ಪೇಸ್ಟ್ ನಿಮಗೆ ಭಾಳಷ್ಟು ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಮಸಾಲ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಭಾಳಷ್ಟು ದಿನ ಉಪಯೋಗಿಸ್ಬೋದು. ಅಷ್ಟೇ ಅಲ್ಲ, ಈ ಪೌಡ್ರನ್ನ ಉಪಯೋಗಿಸಿ ಇನ್ನೂ ಹಲವಾರು ರೀತಿಯಾದಂಥ ರೆಸಿಪಿನ ಮಾಡ್ಬೋದು, ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ ವೀಕ್ಷಕರೇ, ಒಂದು ಸರಿಸುಮಾರು ಏನಿಲ್ಲ ಅಂದರೂ 6 ತಿಂಗಳವರೆಗೂ ಸ್ಟೋರ್ ಮಾಡಿರ್ತಕ್ಕಂಥ ಈ ಮಸಾಲ ದೋಸೆ ಮೇಲೆ ಆಗ್ತಕ್ಕಂಥ ಮಸಾಲ ಪೌಡ್ರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಈ ಮಸಾಲ ಪುಡಿ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ 100 ಗ್ರಾಮಷ್ಟು ತೊಗೊಂಡಿದ್ದೀವಿ. ಹಾಗೆ ಖಾರದ ಮೆಣಸಿನಕಾಯಿ 50 ಗ್ರಾಮ್ನಷ್ಟು, ಧನಿಯಾ ಕಾಳು 100 ಗ್ರಾಮ್ನಷ್ಟು, ಕಡಲೆಕಾಯಿ ಬೀಜ 100 ಗ್ರಾಮ್ನಷ್ಟು, ಹುರಿಗಡಲೆ 100 ಗ್ರಾಮ್ನಷ್ಟು, ಕಡಲೆಬೇಳೆ 100 ಗ್ರಾಮಷ್ಟು, ಉದ್ದಿನಬೇಳೆ 100 ಗ್ರಾಮ್. ನಾವಿಲ್ಲಿ ಸರಿಸುಮಾರು 15 ಲವಂಗನ ತಗೊಂಡಿದ್ದೀವಿ. ಚಕ್ಕೆ 5 ಇಂಚಷ್ಟು, ಏಲಕ್ಕಿಕಾಯಿ 5, ಅರಿಶಿಣದ ಪುಡಿ 1 ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾವಿಲ್ಲಿ ಪುಡಿ ಉಪ್ಪನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀವಿ. ಇದಿಷ್ಟು ನಿಮಗೆ ಮಸಾಲ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ತಯಾರು ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವು ಎಲ್ಲ ಪದಾರ್ಥಗಳನ್ನೂ ನೀಟಾಗಿ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ ಹುರ್ಕೊಳ್ತೀವಿ. ನಂತರ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಎಣ್ಣೆನ ಸೇರಿಸಿ ಹುರ್ಕೊಳ್ಳೋದ್ರಿಂದ ಘಾಟು ಅಷ್ಟು ಬರಲ್ಲ. ನಾವಿಲ್ಲಿ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ. ಒಂದು 4ರಿಂದ 5 ನಿಮಿಷ ಮೆಣಸಿನ್ಕಾಯಿನೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ನಿಮಗೆ ಹುರಿದಂಥ ಪದಾರ್ಥಗಳು ಬಹಳ ಚೆನ್ನಾಗಿ ಗರಿಗರಿ ಆಗುತ್ತೆ ಮತ್ತು ಪುಡಿ ಮಾಡಬೇಕಾದ್ರೆ ಬಹಳ ಸಹಾಯ ಆಗುತ್ತೆ. ಹೀಗಿಲ್ಲಿ 4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಈ ಮೆಣಸಿನ್ಕಾಯಿನೆಲ್ಲ ಹುರ್ಕೊಂಡಾಯಿತು. ಈಗ ಹುರಿದಂಥ ಮೆಣಸಿನ್ಕಾಯಿನ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ನಂತರ ನಾವು 50 ಗ್ರಾಮ್ನಷ್ಟು ಖಾರದ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ. ಈ ಖಾರದ ಮೆಣಸಿನ್ಕಾಯಿನೂ ನಾವು ಒಂದು 3 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಈ ಒಂದು ಮೆಣಸಿನ್ಕಾಯಿ ನೀವು ನೋಡ್ತಾ ಇದ್ರಲ್ಲ, ಕ್ವಾಂಟಿಟಿ ಕಡಿಮೆ ಇದೆ, 50 ಗ್ರಾಮ್ ಅಷ್ಟಿದೆ. ಮತ್ತು ಬಾಣಲಿನೂ ಸಹ ಸ್ವಲ್ಪ ಬಿಸಿ ಇದೆ. ಆದ ಕಾರಣ ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಪದಾರ್ಥಗಳನ್ನೆಲ್ಲ ನೀವು ಬಹಳ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ತಾಳ್ಮೆಯಿಂದ ಹುರ್ಕೋಬೇಕಾಗತ್ತೆ. ಏಕೆಂತಂದರೆ ನೀವು ಆ ರೀತಿಯಾಗಿ ಹುರ್ಕೊಂಡ್ರೆ ನೀವು ಮಾಡ್ತಕ್ಕಂಥ ಮಸಾಲ ಪುಡಿ ಬಹಳ ರುಚಿ ಬರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ನಾವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ದಿನ ನಾವು ಸ್ಟೋರ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಈಗಿಲ್ಲಿ ಖಾರದ ಮೆಣಸಿನ್ಕಾಯಿನೂ ಸಹ ನಾವು 3 ನಿಮಿಷಗಳ ಕಾಲ ಹುರಿದಾಯಿತು. ಈಗ ಹುರಿದಂಥ ಈ ಮೆಣಸಿನ್ಕಾಯಿನೂ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಂಥ ತಟ್ಟೆಗೆ ಸೇರಿಸ್ಕೊಳ್ಳೋಣ. ನಂತರ ಈಗ ಬಿಸಿಯಾದಂಥ ಬಾಣಲಿಗೆ 100 ಗ್ರಾಮಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಧನಿಯಾ ಕಾಳನ್ನು ನಾವು 2ರಿಂದ 2.5 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನಾವಿಲ್ಲಿ ಧನಿಯಾ ಕಾಳನ್ನು 3 ನಿಮಿಷಗಳ ಕಾಲ ಹುರ್ಕೊಂಡಾಯಿತು. ಒಳ್ಳೆ ಪರಿಮಳನೂ ಬರುತ್ತೆ. ಆ ಸಂದರ್ಭದಲ್ಲಿ ಹುರಿಯೋದನ್ನು ನಿಲ್ಲಿಸಬೇಕಾಗತ್ತೆ. ನಂತರ ಈ ಹುರಿದಂಥ ಧನಿಯಾ ಕಾಳನ್ನ ಒಂದು ಚಿಕ್ಕ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಮತ್ತೆ ನಾವು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜನೂ ಒಂದು 4ರಿಂದ 5 ನಿಮಿಷ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ನಾವು ಕರೆಕ್ಟಾಗಿ 4ರಿಂದ 5 ನಿಮಿಷಗಳ ಕಾಲ ನೀಟಾಗಿ ಲೋ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನೂ ಹುರಿದಾಯಿತು. ನೋಡ್ತಾ ಇದ್ರಲ್ಲ, ಈ ಒಂದು ಅದಕ್ಕೆ ಕಡಲೆಕಾಯಿ ಬೀಜನ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಈ ಹುರಿದಂಥ ಕಡಲೆಕಾಯಿ ಬೀಜನ ಧನಿಯಾ ಕಾಳು ಸೇರಿಸಂಥ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಂತರ 100 ಗ್ರಾಮ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ಕಡಲೆಬೇಳೆನೂ ಸಹ ಸ್ವಲ್ಪ ಕ್ರಿಸ್ಪಿ ಆಗೋಗೆ 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ.
ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಡಲೆಬೇಳೆನೂ ಸಹ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿದಾಯಿತು. ಈ ರೀತಿ ಕಡಲೆಬೇಳೆ ಹುರಿಯೋದಕ್ಕೆ ನಮಗೆ ಬರೀ 3 ನಿಮಿಷ ಸಾಕಾಯಿತು. ಈಗ ಹುರಿದಂಥ ಈ ಕಡಲೆಬೇಳೆನೂ ನಾವು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಂತರ ಈಗ ಉದ್ದಿನ ಬೇಳೆನ ಹುರ್ಕೋಬೇಕಾಗತ್ತೆ. ಉದ್ದಿನ ಬೇಳೆನೂ ಸಹ ನಾವೊಂದು 3 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ನೀವು ಗಮನಿಸ್ತಾ ಇರ್ಬೋದು, ನಾವು ಯಾವುದೇ ಪದಾರ್ಥನ ಹುರಿಬೇಕಾದ್ರೆ ಈ ರೀತಿ ಕದಡ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ, ಇಲ್ಲಾಂದರೆ ಎಲ್ಲ ಕಡೆನೂ ಸರಿಯಾಗಿ ಹುರ್ಕೊಳ್ಳೋದಕ್ಕಾಗಲ್ಲ. ಆದ ಕಾರಣ ಈ ಥರ ಕದಡ್ತಾ ನೀಟಾಗಿ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ಉದ್ದಿನ ಬೇಳೆನೂ ನಾವು 3 ನಿಮಿಷಗಳ ಕಾಲ ಹುರ್ಕೊಂಡಾಯಿತು. ನೀವು ನೋಡ್ತಾ ಇದ್ರಲ್ಲ, ಉದ್ದಿನ ಬೇಳೆ ಸ್ವಲ್ಪ ಬಣ್ಣ ಬದಲಾಗಿದೆ, ಹಾಗೆ ಗಮ್ಮಂತ ಪರಿಮಳನೂ ಬರ್ತಾ ಇರುತ್ತೆ. ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿದ ನಂತರ ಹೊಗೆ ಬರೋದಕ್ಕೆ ಶುರುವಾಗುತ್ತೆ. ನೀವು ಉರಿಯೋದನ್ನು ನಿಲ್ಲಿಸಿ ಪಾತ್ರೆಗೆ ಉದ್ದಿನ ಬೇಳೆನ ಸೇರಿಸ್ಕೋಬೇಕಾಗತ್ತೆ. ಈ ಮಸಾಲ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಹುರ್ಕೊಂಡಾಯಿತು. ಹಾಗೆ ಉಳಿದಂಥ ಪದಾರ್ಥಗಳನ್ನು ನಾವು ಈ ಪಾತ್ರೆಗೆ ಈಗ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಸೇರಿಸ್ತಾ ಇರ್ತಕ್ಕಂಥ ಪದಾರ್ಥಗಳನ್ನ ಯಾವುದನ್ನು ಹುರಿಯಿದೆ ಹಾಗೆ ನಾವು ಸೇರಿಸ್ಕೋಬೋದು. ಮೊದಲಿಗೆ 100 ಗ್ರಾಮಷ್ಟು ಹುರಿಗಡಲೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 5 ಇಂಚಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀವಿ. 15 ಲವಂಗ, ಜೊತೆಗೆ 5 ಏಲಕ್ಕಿಕಾಯಿ, ಜೊತೆಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪನ್ನು ಸೇರಿಸಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಒಮ್ಮೆ ಬೆರೆಸ್ಕೊಳ್ಳೋಣ. ಹುರಿದಂಥ ಪದಾರ್ಥ ಹಾಗೆ ಸೇರಿಸಿದಂಥ ಪದಾರ್ಥ ಎಲ್ಲನೂ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೆಣಸಿನ್ಕಾಯಿನ ಸಪ್ರೇಟಾಗಿ ಪುಡಿ ಮಾಡಿಕೊಂಡು ಈ ಪಾತ್ರೆಗೆ ಸೇರಿಸ್ತೀವಿ. ಈಗ ನಾವು ಮೊದಲೇ ಹುರಿದಂಥ ಖಾರದ ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಮೆಣಸಿನ್ಕಾಯಿ ಹುರಿದಾದ ನಂತರ ನೀವು ಕೇಳ್ತಾ ಇರ್ಬೋದು, ಜೊತೆಗೆ ನೋಡ್ತಾ ಇರ್ಬೋದು, ಬಹಳ ಗರಿಗರಿಯಾಗಿದೆ. ನಾವು ಹುರಿದಂಥ ಎಲ್ಲ ಮೆಣಸಿನ್ಕಾಯಲ್ಲಿ ಅರ್ಧ ಮೆಣಸಿನ್ಕಾಯಿ ಮಾತ್ರ ಮೊದಲಿಗೆ ಪುಡಿ ಮಾಡಿಕೊಂಡು ಮತ್ತರ್ಧ ಮೆಣಸಿನ್ಕಾಯಿ 2ನೇ ಬಾರಿ ಪುಡಿ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಮೆಣಸಿನ್ಕಾಯಿನ ಈ ಹದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ನಾವು ತೀರಾ ನುಣ್ಣಿಗೆ ಪುಡಿ ಮಾಡ್ಕೊಂಡಿಲ್ಲ. ಏಕೆಂತಂದರೆ ಈ ಪುಡಿ ಮಾಡಿದಂಥ ಮೆಣಸಿನ್ಕಾಯಿನ ಪಾತ್ರೆಗೆ ಸೇರಿಸ್ಕೊಂಡು ಉಳಿದೆಲ್ಲ ಪದಾರ್ಥಗಳ ಜೊತೆ ಬೆರೆಸಿ ನಾವು ಮತ್ತೊಮ್ಮೆ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ತರತರಿಯಾಗಿ ಪುಡಿ ಮಾಡಿದಂಥ ಮೆಣಸಿನ್ಕಾಯಿನ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ 2ನೇ ಬಾರಿನೂ ತರಿತರಿಯಾಗಿ ಪುಡಿ ಮಾಡಿದಂಥ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ಪಾತ್ರೆಗೆ. ನಂತರ ಮತ್ತೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಸಹ ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈ ಪಾತ್ರೆ ಚಿಕ್ಕದಿರೋದ್ರಿಂದ ನಾವು ಬಾಣಲಿಗೆ ಸೇರಿಸಿ ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ತೀವಿ. ಈ ರೀತಿಯಾಗಿ ಬಾಣಲಿಗೆ ಹುರಿದಂಥ ಹಾಗೆ ಪುಡಿ ಮಾಡಿದಂಥ ಮೆಣಸಿನ್ಕಾಯಿ ಪುಡಿನೂ ಸೇರಿಸಿ ಒಮ್ಮೆ ಬೆರೆಸ್ಕೊಂಡು ಮತ್ತೆ ನಾವು ಎಲ್ಲನೂ ಸಹ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡಿದ್ರಲ್ಲ, ಎಲ್ಲ ಪದಾರ್ಥನೂ ಕಂಪ್ಲೀಟಾಗಿ ಒಮ್ಮೆ ನಾವು ಮಿಕ್ಸ್ ಮಾಡಾಯಿತು. ನಾವು ಮೆಣಸಿನ್ಕಾಯಿನ ಮೊದಲೇ ಪುಡಿ ಮಾಡ್ಕೊಳ್ಳೋದ್ರಿಂದ ಬಹಳ ಅನುಕೂಲ ಇದೆ. ಯಾಕೆಂದರೆ ಮೆಣಸಿನ್ಕಾಯಿ ಪುಡಿ ಮಾಡಿದಿರ ಹಾಗೆ ನಾವು ಈ ಪದಾರ್ಥಗಳನ್ನ ಸೇರಿಸಿ ನಾವು ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಒಂದು ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಎಲ್ಲನೂ ಸಹ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಮಸಾಲ ದೋಸೆ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪುಡಿ ರೆಡಿ ಆಗುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಪದಾರ್ಥಗಳನ್ನ ಸೇರಿಸಿ ನಾವು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಒಮ್ಮೆಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳಿ. ಈಗ ಫೈನಲ್ ಆಗಿ ಇಲ್ಲಿ ನೀಟಾಗಿ ನುಣ್ಣಿಗೆ ಪುಡಿ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಹದಕ್ಕೆ ನೀವು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದೇ ರೀತಿಯಾಗಿ ಇನ್ನುಳಿದಂಥ ಎಲ್ಲ ಪದಾರ್ಥನೂ ನಾವು ಪುಡಿ ಮಾಡ್ಕೊಳ್ತೀವಿ. ಫೈನಲ್ ಆಗಿ ನೋಡೋಣ ನಾವು ಉಪಯೋಗಿಸಂಥ ಎಲ್ಲ ಪದಾರ್ಥಗಳಿಂದ ಎಷ್ಟು ಒಂದು ಅಳತೆಯ ಮಸಾಲ ಪುಡಿ ತಯಾರಾಗಿದೆ ಅಂತೇಳಿ. ನುಣ್ಣಗೆ ಪುಡಿ ಮಾಡಿದಂಥ ಮಸಾಲ ಪುಡಿನ ಈ ರೀತಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಏಕೆಂದರೆ ನಾವು 2 ರಿಂದ 3 ಬಾರಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡೋದ್ರಿಂದ
ಎಲ್ಲನೂ ಮತ್ತೊಮ್ಮೆ ನಾವು ಬೆರೆಸ್ಕೋಬೇಕಾಗತ್ತೆ. ಈಗಿಲ್ಲಿ ನಾವು ಒಟ್ಟು 3 ಬಾರಿ ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸಾಯಿತು. ಈಗ ಫೈನಲಾಗಿ ಮತ್ತೊಮ್ಮೆ ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಆದರೂ 3 ಬಾರಿ ನಾವು ಪುಡಿ ಮಾಡ್ಕೊಂಡಿರೋದ್ರಿಂದ ಎಲ್ಲನೂ ಬೆರೆಯೋ ಹಾಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಜೊತೆಗೆ ಇದು ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀವಿ ಅಂದರೆ ತೀರಾ ನುಣ್ಣಿಗೆ ಅಂತಲ್ಲ, ಒಂದು 90% ಅಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ಉಳಿದಂಥ 10% ಇದು ಸ್ವಲ್ಪ ತರಿತರಿಯಾಗೇ ಇರಬೇಕು. ಓಕೆ ವೀಕ್ಷಕರೇ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಮಸಾಲ ದೋಸೆಗೆ ಬೇಕಾದಂಥ ಮಸಾಲ ಪೌಡ್ರು ಸಿದ್ಧವಾಗಿದೆ. ನಾವು ಒಟ್ಟಾರೆಯಾಗಿ ಬಳಸಿದಂತಹ ಪದಾರ್ಥಗಳಿಂದ ಎಷ್ಟು ತೂಕದ ಅಳತೆಯ ಮಸಾಲ ಪೌಡ್ರ್ ಬಂದಿದೆ ಅಂತ ಈಗ ನೋಡೋಣ. ಒಟ್ಟು ಇಲ್ಲಿ 650 ಗ್ರಾಮ್ನಷ್ಟು ಮಸಾಲ ಪುಡಿ ರೆಡಿಯಾಗಿದೆ. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಕಡಿಮೆ ಕ್ವಾಂಟಿಟಿನಲ್ಲಿ ಯಾವ ರೀತಿ ಮಸಾಲ ದೋಸೆಗೆ ಬೇಕಾದಂಥ ಪುಡಿನ ತಯಾರು ಮಾಡ್ಕೋಬೋದು ಅಂತ. ಬರೀ ಇದು ಮಸಾಲ ದೋಸೆಗೆ ಪುಡಿ ಅಷ್ಟೇ ಅಲ್ಲ, ನೀವು ಈ ಒಂದು ಪುಡಿನ ಉಪಯೋಗಿಸಿ ಓಪನ್ ದೋಸೆನೂ ಸಹ ಬಹಳ ಚೆನ್ನಾಗಿ ಮಾಡ್ಕೋಬೋದು. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಓಪನ್ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲ, ಈ ಒಂದು ಮಸಾಲ ಪುಡಿನ ಉಪಯೋಗಿಸಿ ನೀವು ಯಾವುದಾದ್ರು ಪಲ್ಯ ಮಾಡೋದಾದರೆ 1-2 ಟೇಬಲ್ ಸ್ಪೂನಷ್ಟು ಈ ಮಸಾಲ ಪುಡಿನ ಪಲ್ಯಕ್ಕೆ ಸೇರಿಸೋದು ಸಾಕು. ನಿಮ್ಮ ಪಲ್ಯ ಬಹಳಷ್ಟು ಸ್ಪೈಸಿಯಾಗಿ ಬಹಳಷ್ಟು ರುಚಿಯಾಗಿ ತಯಾರಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಸಾಲ ದೋಸೆಯ ಮಸಾಲ ಪುಡಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ರೆಸಿಪಿ ಜೊತೆಗೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.